Hello dear students, welcome to RCU eVidya platform. Today we are going to solve some problems on cost of debt. So let us move on. So first problem ನೋಡ್ರಿ ಇವತ್ತಿನ ತರಗತಿಯ ಮೊದಲನೇ ಪ್ರಾಬ್ಲಮ್ ಅರುಣ್ ಲಿಮಿಟೆಡ್ ಇಶ್ಯೂಸ್ rupees 1 lakh at 8% ಡಿಬೆಂಚರ್ ನೋಡ್ರಿ 8% ಡಿಬೆಂಚರ್ ಅಟ್ ಪಾರ್ ನೋಡ್ರಿ ನಿಮ್ಮ ನಿನ್ನೆ ಕ್ಲಾಸ್ ಒಳಗೆ ನಾವು ಕಲ್ತೀವಿ ಏನು ಪಾರ್ ಪ್ರೀಮಿಯಮ್ ಡಿಸ್ಕೌಂಟ್ ಮೇಲೆ ಸಮ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ವಿ. ಬಟ್ ಇಲ್ಲಿ ನಿಮ್ಗೆ ಎಲ್ಲಾ ಸೇರ್ಕೊಂಡೆ ಒಂದು ಪ್ರಾಬ್ಲಮ್ ಕೊಡ್ತಾನ 5 ಮಾರ್ಕ್ಸ್ಗೆ. ಯಾವ ರೀತಿ ಕೊಡ್ತಾನ ಅಂದ್ರೆ ಈ ರೀತಿ ಕೇಳುವಂತಹ ಕ್ವಶನ್ಸ್ ಆಗೈತೆ. ಅರುಣ್ ಲಿಮಿಟೆಡ್ ಇಶ್ಯೂಸ್ rupees 1 lakh 1,00,000 ರೂಪಾಯಿ ಬೆಲೆ ಬಾಳುವಂತಹ ಡಿಬೆಂಚರ್ ಅನ್ನ 8% ಡಿಬೆಂಚರ್ ಅಟ್ ಪಾರ್. ಇಲ್ಲಿ ನೋಡ್ರಿ, ಸೊ ಇದು 1 lakh ಏನಾಗ್ತದ, ಈ 1 lakh ಏನಾಗ್ತದ ಫೇಸ್ ವ್ಯಾಲ್ಯೂ ಆಗ್ತದೆ. ಏನಾಗ್ತದ ಫೇಸ್ ವ್ಯಾಲ್ಯೂ, ಹೌದಾ? ಇನ್ನ 8% ಡಿಬೆಂಚರ್ ಐತಿ, ಇದು 8 ಏನಾಗ್ತದ, ಇದು ಇಂಟ್ರೆಸ್ಟ್ ರೇಟ್ ಆಗ್ತದೆ. ಇಂಟ್ರೆಸ್ಟ್ ರೇಟ್, ಹೌದಾ? ಪಾರ್ ಅಲ್ಲಿ ಇಶ್ಯೂ ಮಾಡೋದು, ಪಾರ್ ಅಲ್ಲಿ ಆಗೈತಿ. ಕಂಪ್ಯೂಟ್ ದ ಕಾಸ್ಟ್ ಆಫ್ ಡೆಪ್ಟ್ ಕ್ಯಾಪಿಟಲ್ ಟ್ಯಾಕ್ಸ್ ರೇಟ್ ಇಸ್ 50%. ಟ್ಯಾಕ್ಸ್ ರೇಟ್ ಕೊಟ್ಟಿದ್ದಾನೆ ಎಷ್ಟು, 50 ಟ್ಯಾಕ್ಸ್ ರೇಟ್ ಕೊಟ್ಟಾನ, ಹೌದಾ? ಟ್ಯಾಕ್ಸ್ ರೇಟು ಕೊಟ್ಟಿದ್ದಾನೆ. ಸೊ ಇದು ಫಸ್ಟ್ ಏನು ಪಾರ್ಲಿ ಐತಿ. ಇನ್ನು ಸೆಕೆಂಡ್ ಒನ್ ನೋಡ್ರಿ, ವಿಕಾಸ್ ಲಿಮಿಟೆಡ್ ಇಶ್ಯೂಸ್ 1 lakh rupees 8% ಡಿಬೆಂಚರ್ ಅಟ್ ಪ್ರೀಮಿಯಮ್ ಆಫ್ ₹10%. ಅಂದ್ರೆ ಸೆಕೆಂಡ್ ಒನ್ ಏನೈತಿ, ಪ್ರೀಮಿಯಂ ಅಲ್ಲಿ ಐತಿ. ಇನ್ನು ಥರ್ಡ್ ಒನ್ ನೋಡ್ರಿ, ನೀಲಾ ಲಿಮಿಟೆಡ್ ಇಶ್ಯೂಸ್ 1 lakh rupees 8% ಡಿಬೆಂಚರ್ ಅಟ್ ಎ ಡಿಸ್ಕೌಂಟ್. ಇಲ್ಲಿ ಡಿಸ್ಕೌಂಟ್ ಐತಿ, ಅಂದ್ರ ಇದು ಪ್ರೀಮಿಯಂ ಐತಿ, ಇದು ಪಾರ್ ಐತಿ, ಇದು ಪ್ರೀಮಿಯಂ, ಇದು ಡಿಸ್ಕೌಂಟ್ ಐತಿ. ಇನ್ನು ಫೋರ್ತ್ ಒನ್ ನೋಡ್ರಿ, ಬಸು ಲಿಮಿಟೆಡ್ ಇಶ್ಯೂಸ್ 1 lakh rupees 10% ಡಿಬೆಂಚರ್ ಅಟ್ ಪ್ರೀಮಿಯಂ. ಇದು ಸಹ ಪ್ರೀಮಿಯಂ ಅಲ್ಲಿ ಐತಿ. ಸೊ 1 by 1 ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಫಾರ್ಮುಲಾ ಯಾವ್ದು ಬರ್ತದ, ನಿನ್ನೆ ಕ್ಲಾಸ್ ಅಲ್ಲಿ ಕಲ್ತೀವಲ್ಲ, ಯಾವ್ದು ಬರುತ್ತಾ, ಇದೇ ಬರ್ತದ. AD is equal to I divided by P into 1 minus T, ಹೌದಾ? ಫಾರ್ಮುಲಾ ಇದು ಬರ್ತದ. ಸೊ ಅಪ್ಲೈ ಮಾಡ್ತಾ ಹೋಗೋಣ, ಬೇಗ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸುಮಾರು ಒಂದು 3-4 ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡ್ತಾ ಹೋಗೋಣ ಇವತ್ತು. ಸೊ ಫಸ್ಟ್ ಬರೀರಪ್ಪ, ಏನಂತ ಬರೀಬೇಕು ಸರ್, ಇಫ್ ಫಸ್ಟ್ ಒನ್, ಇಫ್ the debentures issued at par, okay, if the debentures issued at par ಅಲ್ಲಿದ್ದಾಗ ಯಾವ ರೀತಿ ಮಾಡಬೇಕು, ಓಕೆ? ಸೊ ಫಸ್ಟ್ ನಾವು ಏನ್ ಮಾಡೋಣ ಈಗ ನೋಡ್ರಪ್ಪ, ಫಸ್ಟ್ ಯಾವ್ಯಾವ ಇನ್ಫಾರ್ಮೇಶನ್ ಕೊಟ್ಟಿದಾನ ಅವುಗಳನ್ನ ಒಂದ್ ಸೈಡಿಗೆ ಬರ್ಕೊಳ್ಳೋಣ. ಫಾರ್ಮುಲಾದಲ್ಲಿ ಏನೇನ್ ಬೇಕು ನಮ್ಗೆ, ಐ ಬೇಕು, ಅಂದ್ರೆ ಇಂಟ್ರೆಸ್ಟ್, ಪಿ ಅಂದ್ರ ಪ್ರಿನ್ಸಿಪಲ್, ಹೌದಾ? ಸೊ ಈಗ ಫಸ್ಟ್ ಬರೀರಿ ಐ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾನೆ ನೋಡ್ರಿ, 8% ಅಂತ ಹೇಳಿ ಕೊಟ್ಟಾನ. 8% ಇದೇನಾಗ್ತದೆ, ಇಂಟ್ರೆಸ್ಟ್ ರೇಟ್ ಆಗ್ತದ, ಹೌದಾ? ಯಾವ್ದ್ರ ಮೇಲೆ 8%, 1 lakh ಮೇಲೆ 8%, 1 ಲಕ್ಷದ ಮೇಲೆ 8%. ಸೊ ಬರೀರಿ 1 ಲಕ್ಷ ಇಂಟು 8 divided by 100, 8 divided by 100 ಎಷ್ಟಾಗ್ತದೆ ನೋಡ್ರಿ ಇಂಟ್ರೆಸ್ಟ್ ಹಾಗಾದ್ರೆ, 1 ಲಕ್ಷ ಇಂಟು 8 divided by 100. ಸೊ ಎಷ್ಟು ಬರುತ್ತೆ, 8,000 ಬಂತು. ಸೊ ಇಂಟ್ರೆಸ್ಟ್ ಎಷ್ಟಾಯ್ತು, 8,000, ಓಕೆ? ಇನ್ನು ನೆಕ್ಸ್ಟ್ ಏನ್ ಬೇಕು, ಪಿ ಬೇಕು ನಮ್ಗೆ, ಹೌದಾ? ಪಿ ಅಂದ್ರೆ ಏನು, ಫೇಸ್ ವ್ಯಾಲ್ಯೂ ಮೈನಸ್ ಫ್ಲೋಟೇಶನ್ ಕಾಸ್ಟ್ ಇದೆ, ಫ್ಲೋಟೇಶನ್ ಕಾಸ್ಟ್ ಮಾಡ್ತೀವಿ. ಬಟ್ ಇಲ್ಲಿ ಫ್ಲೋಟೇಶನ್ ಕಾಸ್ಟ್ ಇಲ್ಲ, ಹಂಗಾದ್ರೆ ಫೇಸ್ ವ್ಯಾಲ್ಯೂ ಏನಾಗ್ತದ, 1 lakh ಆಗ್ತದ. ಫೇಸ್ ವ್ಯಾಲ್ಯೂ ಏನಾಗ್ತದ, 1 lakh, 1 ಲಕ್ಷ, ಓಕೆ? ಇನ್ನು ಟಿ ಐತಿ, ಟಿ ಅಂದ್ರೆ ಏನು, ಟ್ಯಾಕ್ಸ್. ಟಿ ಎಷ್ಟು ಪರ್ಸೆಂಟ್ ಟ್ಯಾಕ್ಸ್ ಅಂತ ಹೇಳಿದಾನ, ಫಸ್ಟ್ ನೋಡ್ರಿ 50% ಅಂತ ಹೇಳಿದಾನ. 50% ಬರೀರಪ್ಪ, 50% ಆರ್ 50% ಅನ್ನ ಅಥವಾ 50 divided by 100 ಮಾಡಿದಾಗ ಎಷ್ಟು ಬರುತ್ತಾ, 0.5. ಓಕೆ, ಆಲ್ ಇನ್ಫಾರ್ಮೇಶನ್ ವಿ ವಿಲ್ ಗೆಟ್, ಎಲ್ಲ ಇನ್ಫಾರ್ಮೇಶನ್ ಸಿಗ್ತದೆ ನಮ್ಗೆ. ಪಿ 1 ಲಕ್ಷ, ಇಂಟ್ರೆಸ್ಟ್ 8,000,
ಟ್ಯಾಕ್ಸ್ ಎಷ್ಟು 0.5 ಫಾರ್ಮುಲಾದಲ್ಲಿ ಅಪ್ಲೈ ಮಾಡ್ರಿ ಆನ್ಸರ್ ಮಾಡೋದು ಕೆ ಡಿ ಇಸ್ಕ್ವಲ್ ಟು ಐ ಎಷ್ಟಿದೆ 8000 ಇಂಟ್ರೆಸ್ಟ್ ಎಷ್ಟು 8000 divided by 1 lakh okay into 1 minus t 0.5 so simplify ಮಾಡ್ರಿ kd is equal to ಎಷ್ಟು ಬರ್ತದೆ ನೋಡ್ರಿ 8000 divided by 1 lakh 8000 divided by 1 lakh ಎಷ್ಟಾಗ್ತದೆ 0.08 okay so 1 minus t ಮಾಡ್ರಿ 1 minus 0.5 1 minus 0.5 ಎಷ್ಟು ಬರುತ್ತೆ 0.5 ಬರುತ್ತಾ ಸೊ ಈಗ AD is equal to 0.08 into 0.5 0.04 ಇದನ್ನ ನಮ್ಮ ಪರ್ಸೆಂಟೇಜ್ ಅಲ್ಲಿ ಬೇಕಂದ್ರೆ ಏನು ಮಾಡ್ತೀವಿ ಇಂಟು 100 ಮಾಡ್ತೀವಿ ಸೊ ಫೈನಲಿ KD is equal to ಎಷ್ಟಾಗ್ತದ 0.04 into 100 4%. ಯಾವಾಗ the debentures are issued at par ಅಲ್ಲಿ ಇಶ್ಯೂ ಮಾಡಿದಾಗ ನಮ್ಗೆ ಎಷ್ಟು ಬಂತು KD 4% ಬಂತು ಆಯ್ತಾ ಸೊ ಇಷ್ಟು ಮಾಡಿದ್ರೆ ಇದು ಒಂದೇದು ಮುಗೀತು ನಿಮ್ದು ಇನ್ನು ಸೆಕೆಂಡ್ ಒನ್ ಹೇಳಿದ ನೋಡ್ರಿ ಇಲ್ಲಿ ವಿಕಾಸ್ ಲಿಮಿಟೆಡ್ ಯಾವುದು ವಿಕಾಸ್ ಲಿಮಿಟೆಡ್ issued rupees 1 lakh 8% ಡಿಬೆಂಚರ್ at a premium of 10%. ಈ 10% ಏನು ಪ್ರೀಮಿಯಂ ಟ್ಯಾಕ್ಸ್ ರೇಟ್ ಈಸ್ ಅಪ್ಲಿಕೇಬಲ್ ಟು ದ ಕಂಪನಿ ಈಸ್ 50%. ಸೊ ಸೇಮ್ ಇತ್ತಿ ಇಲ್ಲಿ ಏನು ಕೇಳಿದಾನ ಅದರ 10% ಪ್ರೀಮಿಯಂ ಐತಿ ಸೊ ಕ್ಯಾಲ್ಕುಲೇಟ್ ಮಾಡ್ತಾನೆ ಹೋಗೋಣ ಬರ್ರಿಪ್ಪ ಸೆಕೆಂಡ್ ಒನ್ ಇಫ್ ದ ಡಿಬೆಂಚರ್ಸ್ are issued at 10% debenture. If the debentures are issued at 10% premium, 10% premium, 10% premium. ಸೊ ಇವಾಗ ಡಿಬೆಂಚರ್ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡಿದಾಗ ಫಾರ್ಮುಲಾ ಏನು ಬರ್ತದ ಸೇಮ್ ಫಾರ್ಮುಲಾ ಬರ್ತದ ಹೌದಾ ಸೇಮ್ ಫಾರ್ಮುಲಾ ಬರುತ್ತೆ ಆದ್ರೆ ಎಲ್ಲಿ ಚೇಂಜಸ್ ಆಗುತ್ತಾ ಫೇಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡುವಾಗ ಚೇಂಜಸ್ ಆಗ್ತದೆ ಸೊ ಫಾರ್ಮುಲಾ ಹಾಕ್ರಿ KD is equal to I divided by P into 1 minus T ಹೌದಾ ಸೊ ಫಸ್ಟ್ ಇನ್ಫಾರ್ಮೇಶನ್ ಬರೀರಪ್ಪ ಇಂಟ್ರೆಸ್ಟ್ ಎಷ್ಟಾಗುತ್ತೆ 1 lakh ಮ್ಯಾಗ 8% ಅಂತ ಹೇಳಿದ್ರಿ ಇಲ್ಲಿ ಸೇಮ್ ಐತಿ 1 lakh ಮ್ಯಾಗ 8% ಮಾಡಿದ್ರೆ ಎಷ್ಟು ಬರುತ್ತೆ ಇಂಟ್ರೆಸ್ಟು 8000 ಬರುತ್ತೆ 8000 ಇಂಟ್ರೆಸ್ಟ್ ಇನ್ನು ಪಿ ಕಂಡು ಹಿಡಿಬೇಕು ಸೊ ಫೀ ಫೈಂಡ್ ಔಟ್ ಮಾಡಬೇಕಾ ಸೊ ಫೀ ಕಂಡು ಹಿಡಿಬೇಕಂದ್ರೆ ಇಲ್ಲಿ ಸ್ವಲ್ಪ ಕೆಲಸ ಐತಿ ಏನು ಪ್ರೀಮಿಯಂ ಇಲ್ಲಿದ್ದಾಗ ಏನು ಮಾಡಬೇಕು ಪ್ಲಸ್ ಮಾಡ್ಬೇಕಂತ ಹೇಳಿದ್ದ ಸೊ ಈಗ ಫೇಸ್ ವ್ಯಾಲ್ಯೂ ಪ್ಲಸ್ ಪ್ರೀಮಿಯಂ ಮೈನಸ್ ಫ್ಲೋಟೇಷನ್ ಕಾಸ್ಟ್ ಆದ್ರೆ ಇಲ್ಲಿ ಫ್ಲೋಟೇಷನ್ ಕಾಸ್ಟ್ ಕೊಟ್ಟಾನ ನೋಡ್ರಿ ಸೆಕೆಂಡ್ ಅಲ್ಲಿ ವಿಕಾಸ್ ಲಿಮಿಟೆಡ್ ಫ್ಲೋಟೇಷನ್ ಕಾಸ್ಟ್ ಐತಾ ಇಲ್ಲ ಕಾಸ್ಟ್ ಆಫ್ ಡೆಟ್ ಅಷ್ಟೇ ಕಂಡು ಹಿಡೀರಿ ಅಂತ ಹೇಳಿದಾನೆ ಸೊ ಹೋಗಾದ್ರೆ 10% ಪ್ರೀಮಿಯಂ ಐತಿ ಪ್ರೀಮಿಯಂ 10% ಯಾವ್ದ್ರ ಮ್ಯಾಗ ಹಾಕಬೇಕು 1 ಲಕ್ಷದ ಮ್ಯಾಗ ಹಾಕಬೇಕು ಹೌದಾ ಸೊ ಫೇಸ್ ವ್ಯಾಲ್ಯೂ ಎಷ್ಟು ಐತಿ ನೋಡ್ರಿ 1 ಲಕ್ಷ ಫೇಸ್ ವ್ಯಾಲ್ಯೂ ಎಷ್ಟು 1 ಲಕ್ಷ ಈಗ ಪ್ಲಸ್ ಪ್ರೀಮಿಯಂ 1 ಲಕ್ಷದ ಮ್ಯಾಗ 10% ಹಾಕ್ಬೇಕು ಹೌದಾ 1 ಲಕ್ಷ ಇಂಟು 10 divided by 100 ಮಾಡ್ರಿ ಎಷ್ಟು ಬರುತ್ತೆ ನೋಡ್ರಿ 1 ಲಕ್ಷ ಇಂಟು 10 divided by 100 ಮಾಡಿದಾಗ ಎಷ್ಟು ಬರುತ್ತೆ 10,000 ಬರುತ್ತಾ ಹೌದಾ 10,000 ಏನಿದು ಪ್ರೀಮಿಯಂ ಎಷ್ಟಾಯ್ತು 10,000 ಆಯ್ತು ಸೊ 1 ಲಕ್ಷ ಪ್ಲಸ್ 10,000 1,10,000 1,10,000 ಇದೇನು ಪಿ ಇನ್ನು ಟ್ಯಾಕ್ಸ್ ರೇಟ್ ಎಷ್ಟು ಕೊಟ್ಟಾನ ಟ್ಯಾಕ್ಸ್ ಸೇಮ್ ಕೊಟ್ಟಾನ 50% ಹೌದಾ ಆರ್ 0.5 ಅಂತಾನು ಕರಿತೀವಿ ಇದಕ್ಕೆ ಯಾವುದಕ್ಕೆ ಟ್ಯಾಕ್ಸಿಗೆ ನೋಡ್ರಿ ಇಲ್ಲಿ 50% ಕೊಟ್ಟಾನ ಹೌದಾ ಸೊ ಸೆಕೆಂಡ್ ಒನ್ ನೋಡ್ರಿ ವಿಕಾಸ್ ಲಿಮಿಟೆಡ್ 50% ಟ್ಯಾಕ್ಸ್ ಐತಿ
ಸೊ ಈಗ ಎಲ್ಲ ಇನ್ಫಾರ್ಮೇಶನ್ ಸಿಕ್ತು ನಮ್ಗೆ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿ ಡೈರೆಕ್ಟ್ ಆಗಿ ಮಾಡ್ತಾ ಹೋಗೋಣ. ಕೆ ಡಿ ಇಸ್ ಈಕ್ವಲ್ ಟು ಇಂಟ್ರೆಸ್ಟ್ ಎಷ್ಟೈತಿ 8,000 ಡಿವೈಡೆಡ್ ಬೈ ಪಿ ಪ್ರಿನ್ಸಿಪಲ್ 1,10,000 1,10,000 1 ಮೈನಸ್ ಟಿ ಐತಿ 1 ಮೈನಸ್ 0.5. So KD is equal to 8,000 divided by 1,10,000 ಮಾಡ್ರಿ 8,000 divided by 1,10,000 ಎಷ್ಟಾಗುತ್ತಾ 0.07 ಆಗುತ್ತೆ 0.072. ಓಕೆ ಇನ್ನು 1 ಮೈನಸ್ ಟಿ ಮಾಡ್ರಿ 1 ಮೈನಸ್ ಟಿ 1 ಮೈನಸ್ 0.5 ಎಷ್ಟು ಬರುತ್ತೆ 0.5 ಬರುತ್ತೆ 0.5. ಸೊ ಕೆ ಡಿ ಇಸ್ ಈಕ್ವಲ್ ಟು 0.072 ಇಂಟು 0.5 0.036 ಬಂತು. ಎಷ್ಟು ಬಂತು 0.036. ಇದನ್ನೇ ನಾವು ಪರ್ಸೆಂಟೇಜಲ್ಲಿ ಬೇಕಂದ್ರೆ ಇಂಟು 100 ಮಾಡ್ರಿ. ಕೆ ಡಿ ಇಸ್ ಈಕ್ವಲ್ ಟು ಎಷ್ಟು ಬರುತ್ತಾ 3.6% ಬಂತು. ದಿಸ್ ಈಸ್ ದ ಫೈನಲ್ ಆನ್ಸರ್ 3.6%. ಓಕೆ ಇನ್ನು ನೆಕ್ಸ್ಟ್ ನೋಡ್ರಿ ಥರ್ಡ್ ಒನ್ ಏನು ಕೊಟ್ಟಾನ ವಿಕಾಸ್ ಲಿಮಿಟೆಡ್ ಆಯಿತು. ನೆಕ್ಸ್ಟ್ ಥರ್ಡ್ ಒನ್ ನೋಡ್ರಿ ನೀಲಾ ಲಿಮಿಟೆಡ್ issued rupees 1 lakh 8% ಡಿವೆಂಚರ್ ಅಟ್ ಎ ಡಿಸ್ಕೌಂಟ್ ಕೊಟ್ಟಾನ. ಪಾರ್ ಆಯಿತು ಪ್ರೀಮಿಯಮ್ ಆಯಿತು. ಈಗ ಡಿಸ್ಕೌಂಟ್ ಎಷ್ಟು ಪರ್ಸೆಂಟ್ 5% ಡಿಸ್ಕೌಂಟ್ ಕೊಟ್ಟಾನ. ಟ್ಯಾಕ್ಸ್ ರೇಟ್ ಐತಿ ಎಷ್ಟು 50% ಐತಿ. ಕಂಪ್ಯೂಟ್ ದ ಕಾಸ್ಟ್ ಆಫ್ ಡೆಪ್ಟ್ ಕ್ಯಾಪಿಟಲ್ ಕಂಡಿಡೀನಿ. ಬರ್ರಿ ಬೇಗ ಸಾಲ್ವ್ ಮಾಡೋಣ. ಥರ್ಡ್ ಕೇಸಲ್ಲಿ ನೋಡ್ರಿ ಇಫ್ ಡಿಬೆಂಚರ್ಸ್ are issued at 5% discount ಐತಿ. yes 5% discount 5% discount. yes ಸೊ ಫಾರ್ಮುಲಾ ಏನು ಬರುತ್ತೆ ಸರ್ ಸೇಮ್ ಬರುತ್ತಾ ಹಾಕ್ರಪ್ಪ ಸೇಮ್ ಫಾರ್ಮುಲಾ. ಕೆ ಡಿ ಇಸ್ ಈಕ್ವಲ್ ಟು I divided by P into 1 minus T. Okay. So information ಏನು ಫಸ್ಟ್ I ಏನು ಎಷ್ಟು ಬರುತ್ತೆ ನೋಡ್ರಿ. I is equal to ಸೇಮ್ 8,000 ಬರುತ್ತಾ. ಯಾಕೆ ಸರ್ ನೋಡ್ರಿ ಇಲ್ಲಿ ಕೊಟ್ಟಾನ ನೀಲಾ ಲಿಮಿಟೆಡ್ 1 lakh rupees 8% ಸೇಮ್ ಐತಿ. 1 ಲಕ್ಷದ ಮ್ಯಾಗ 8% ಇಂಟ್ರೆಸ್ಟ್ ತೆಗೆದ್ರೆ 8,000 ಬರ್ತದೆ ಹೌದಾ. ಸೊ ಇನ್ನು ಐ ಸೇಮ್ ಐತಿ ಡಿಸ್ಕೌಂಟ್ 5% ಐತಿ ಹೌದಾ. ಸೊ ಈಗ ಪಿ ನೋಡ್ರಿ ಪಿ ವ್ಯಾಲ್ಯೂ ಕಂಡು ಹಿಡಿಬೇಕು ನಾವು. ಈಗ ಪಿ ಇಸ್ ಈಕ್ವಲ್ ಟು ಫೇಸ್ ವ್ಯಾಲ್ಯೂ ಮೈನಸ್ ಡಿಸ್ಕೌಂಟ್ ಮೈನಸ್ ಫ್ಲೋಟೇಷನ್ ಕಾಸ್ಟ್ ಐತಿ. ಬಟ್ ಫ್ಲೋಟೇಷನ್ ಕಾಸ್ಟ್ ಯಾವುದು ಕೊಟ್ಟಿಲ್ಲ ಆಯ್ತಾ. ಫೇಸ್ ವ್ಯಾಲ್ಯೂ ಎಷ್ಟು 1 ಲಕ್ಷ ಮೈನಸ್ ಡಿಸ್ಕೌಂಟ್ ಐತಿ 5% ಅಂತ ಹೇಳ್ಯಾನ. ಎದ್ರ ಮ್ಯಾಗ 5% 1 ಲಕ್ಷದ ಮ್ಯಾಗ 5% 1 ಲಕ್ಷ ಇಂಟು 5 ಡಿವೈಡೆಡ್ ಬೈ 100 ಮಾಡ್ರಿ ಎಷ್ಟು ಬರುತ್ತೆ ನೋಡ್ರಿ 1 lakh ಇಂಟು 5 ಡಿವೈಡೆಡ್ ಬೈ 100 ಮಾಡಿದಾಗ ಬರುತ್ತೆ ನಿಮಗೆ ಎಷ್ಟು 5,000. ಇದೇನು ಡಿಸ್ಕೌಂಟ್ 5,000. ಸೊ 1 ಲಕ್ಷ ಮೈನಸ್ 5,000 ಮಾಡ್ರಿ 1 ಲಕ್ಷ ಮೈನಸ್ 5,000 ಮಾಡಿದಾಗ ನಿಮಗೆ ಬರುತ್ತೆ ಎಷ್ಟು 95,000 ಇದೇನು ಪಿ. ಓಕೆ ಇನ್ನು ಟಿ ಟ್ಯಾಕ್ಸ್ ರೇಟ್ ಕೊಟ್ಟಾನೆ ಎಷ್ಟು 50% ಹೌದಾ. ಸೊ 50% ಆರ್ 0.5 ಅಂತೇನು ಕರಿತೀವಿ. ಎಸ್ ಸೊ ಎಲ್ಲ ಇನ್ಫಾರ್ಮೇಷನನ್ನು ಬರ್ದಿವಿ. ಟ್ಯಾಕ್ಸ್ 50 ಐತಿ ಓಕೆ ಡನ್. ಸೊ ಈಗ ಫಾರ್ಮುಲಾದಲ್ಲೇ ಅಪ್ಲೈ ಮಾಡಿರಿ ಪ್ರಾಬ್ಲಮನ್ನು ಸಾಲ್ವ್ ಮಾಡಿ ಮುಗಿಸ್ಬಿಡೋಣ. ಕೆ ಡಿ ಇಸ್ ಈಕ್ವಲ್ ಟು I 8,000
8,000 divided by P ಎಷ್ಟೈತಿ 95,000 into 1 minus T ಐತಿ 0.5. Yes, AD is equal to 8,000 divided by 95,000 ಮಾಡ್ರಿ. 8,000 divided by 95,000 divided by 95,000 ಎಷ್ಟು ಬರ್ತದೆ 0.0842 ಇತ 1 minus T ಮಾಡ್ರಿ 1 minus 0.5 ಎಷ್ಟು ಬರುತ್ತಾ 0.5. So KD is equal to 0.0842 into 0.5 ಎಷ್ಟು ಬರುತ್ತಾ 0.0421. ಓಕೆ, ಇನ್ನು ಪರ್ಸೆಂಟೇಜಲ್ಲಿ ಬೇಕಂದ್ರೆ ಇಂಟು 100 ಮಾಡಿ. ಇಂಟು 100 ಮಾಡಿದಾಗ KD is equal to ಇಂಟು 100 ಮಾಡಿದಾಗ KD is equal to 4.21%. ಓಕೆ, this is the final answer 4.21%. ಓಕೆ, ಇನ್ನು ಥರ್ಡ್ ಕೇಸ್ ಆಯ್ತು. ಫೋರ್ತ್ ಕೇಸ್ ಒಂದು ನೋಡ್ರಪ್ಪ. ಫೋರ್ತ್ ಏನು ಕೇಳಿದೆ ನೋಡ್ರಿ. ಬಸ್ಸು ಲಿಮಿಟೆಡ್ ಇಶ್ಯೂಸ್ rupees 1 lakh 10% ಡಿಬೆಂಚರ್ಸ್. ಬಸ್ಸು ಲಿಮಿಟೆಡ್ ಅಂತೇಳಿ ಕಂಪನಿ ಎಷ್ಟು ಇಶ್ಯೂ ಮಾಡಕತ್ತಾರ 1 lakhs ರೂಪಾಯಿ ಡಿಬೆಂಚರ್ ಅನ್ನ ಇಶ್ಯೂ ಮಾಡತ್ತಾರ. 10% ಡಿಬೆಂಚರ್ ಅಟ್ ಪ್ರೀಮಿಯಂ ಅಲ್ಲಿ ಇಶ್ಯೂ ಮಾಡತ್ತಾರ. ಎಷ್ಟು ಪರ್ಸೆಂಟ್ ಪ್ರೀಮಿಯಮ್ 10% ಪ್ರೀಮಿಯಂ. ಸೊ ಇದು ಸೇಮ್ ಪ್ರಾಬ್ಲಮ್ ಆಗಿತ್ತಲ್ಲ 10% ಪ್ರೀಮಿಯಂ. ಓಕೆ, ಮುಂದೆ ನೋಡ್ರಪ್ಪ. ದ ಬ್ರೋಕರೇಜ್ ಚಾರ್ಜ್ ಕೊಟ್ಟ ನೋಡಪ್ಪ. ಏನಿದು ಫ್ಲೋಟೇಷನ್ ಕಾಸ್ಟ್. ಬ್ರೋಕರೇಜ್ ಚಾರ್ಜ್ ಎಷ್ಟು 2% ಕೊಟ್ಟಾನ. ದ ಟ್ಯಾಕ್ಸ್ ರೇಟ್ ಅಪ್ಲಿಕೇಬಲ್ 60% ಕೊಟ್ಟಾನ. ಇಲ್ಲಿ 50% ಇತ್ತು, ಇಲ್ಲಿ 60% ಆಯ್ತು. ಓಕೆ, ಕಂಪ್ಯೂಟ್ ದ ಕಾಸ್ಟ್ ಆಫ್ ಡೆಪ್ಟ್ ಅಂದ್ರೆ ಫ್ಲೋಟೇಷನ್ ಕಾಸ್ಟ್ ಒಂದು ಕೊಟ್ಟಾನ. ಮತ್ತೇನಿಲ್ಲ, ಸಿಂಪಲ್ ಐತಿ, ಮಾಡೋಣ ಬರ್ರಿ. ಈಗ ಇಫ್ ದ ಡಿಬೆಂಚರ್ಸ್ ಬರೀರಪ್ಪ. ಫೋರ್ತ್ ಕೇಸ್, if the debentures are issued at 10% premium. Okay, done. ಸೊ ನೋಡ್ರಿ, ಇಫ್ ದ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಎಟ್ 10% ಪ್ರೀಮಿಯಂ, ಫಾರ್ಮುಲಾ ಏನಾಗುತ್ತೆ ಸರ್? ಚೇಂಜ್ ಆಗುತ್ತಾ? ಚೇಂಜ್ ಆಗಲ್ಲ. ಸೇಮ್ ಟು ಸೇಮ್ ಫಾರ್ಮುಲಾ ಬರ್ತದೆ. ಸೇಮ್ ಫಾರ್ಮುಲಾ ಹಾಕ್ರಿ. KD is equal to I divided by P into 1 minus T. ಓಕೆ, ಡನ್. ಸೊ ಈಗ ಇನ್ಫಾರ್ಮೇಶನ್ ನೋಡ್ರಿ. ಇನ್ಫಾರ್ಮೇಶನ್ I is equal to I ಫೈಂಡ್ ಔಟ್ ಮಾಡ್ಬೇಕಾ? I ಎಷ್ಟಿತ್ತು ನೋಡ್ರಿ? 1 ಲಕ್ಷ. 1 ಲಕ್ಷದ ಮ್ಯಾಗ ಎಷ್ಟು ಪರ್ಸೆಂಟ್ ಹೇಳ್ಯಾರ? 10% ಹೇಳ್ಯಾರ. ನೋಡ್ರಿ, 1 ಲಕ್ಷದ ಮ್ಯಾಗ ಎಷ್ಟು ಪರ್ಸೆಂಟ್? 10% ಇಂಟ್ರೆಸ್ಟ್ ಐತಿ. 8% ಮಾಡಿದರೆ ರಾಂಗ್ ಆಗ್ತದ. ಆಯ್ತಾ? I is equal to 1 lakh 1 ಲಕ್ಷ ಇಂಟು 10 divided by 100 ಮಾಡ್ರಿ. 10 divided by 100 ಎಷ್ಟು ಬರುತ್ತೆ ನೋಡ್ರಿ? 1 ಲಕ್ಷದ ಮ್ಯಾಗ 10 ಅಂತಂದ್ರೆ ಎಷ್ಟು? 10,000 ಬರ್ತದ. ಎಷ್ಟು ಬರುತ್ತಾ? 10,000. ಇದೇನು ಇಂಟ್ರೆಸ್ಟ್. ಓಕೆ, ನೆಕ್ಸ್ಟ್ P ಕ್ಯಾಲ್ಕುಲೇಷನ್ ಮಾಡೋದು. P is equal to ಫೇಸ್ ವ್ಯಾಲ್ಯೂ ಪ್ರೀಮಿಯಂ ಇದ್ದಾಗ ಪ್ಲಸ್ ಅಂತ ಹೇಳಿದೆ. ಪ್ರೀಮಿಯಂ ಐತಿ ಎಷ್ಟು ಪರ್ಸೆಂಟು? 10% ಪ್ರೀಮಿಯಂ ಮೈನಸ್ ಫ್ಲೋಟೇಷನ್ ಕಾಸ್ಟ್. ಹೌದಾ? ಮೈನಸ್ ಫ್ಲೋಟೇಷನ್ ಕಾಸ್ಟ್. FC ಅಂತ ಬರ್ದೀನಿ. ಫ್ಲೋಟೇಷನ್ ಕಾಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ರಿ. ಸೊ ಫೇಸ್ ವ್ಯಾಲ್ಯೂ ಎಷ್ಟೈತಿ? 1 ಲಕ್ಷ ಐತಿ. ಫೇಸ್ ವ್ಯಾಲ್ಯೂ ಎಷ್ಟೈತಿ? 1 ಲಕ್ಷ. ಇನ್ನು ಪ್ರೀಮಿಯಂ ಎಷ್ಟೈತಿ? ಪ್ರೀಮಿಯಂ ಎದ್ರ ಮೇಲೆ ಕಂಡು ಹಿಡಿಬೇಕು? 1 ಲಕ್ಷದ ಮೇಲೆ ಇಂಟು 10%. 10% ಅಂದ್ರೆ ಎಷ್ಟು ಬರುತ್ತಾ? 10,000 ಬರುತ್ತೆ. ಮೈನಸ್ ಫ್ಲೋಟೇಷನ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನ? 10,000 ಬರುತ್ತೆ. ಫ್ಲೋಟೇಷನ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ ನೋಡ್ರಿ ಕ್ವಶನ್ ಅಲ್ಲಿ. ಬ್ರೋಕರೇಜ್ ಚಾರ್ಜ್ ಅಂತ ಹೇಳಿ ಕೊಟ್ಟ ನೋಡ್ರಿ. ಎಷ್ಟು ಪರ್ಸೆಂಟ್? 2% ಐತಿ. ಹೌದಾ? 2% ಏನು? ಫ್ಲೋಟೇಷನ್ ಕಾಸ್ಟ್. ಬರೆದು ಬಿಟ್ರಪ್ಪ. ಫ್ಲೋಟೇಷನ್ ಕಾಸ್ಟ್ ಈಸ್ 2%.
ಸೊ ಈಗ ನೋಡ್ರಿ 1 lakh ಪ್ಲಸ್ 10,000 ಫೇಸ್ ವ್ಯಾಲ್ಯೂ ಎಷ್ಟು 10,000 ಆಗ್ತದೆ. 1 lakh ಮ್ಯಾಗ 10% ಅಂದ್ರೆ ಎಷ್ಟು 10,000 ಪ್ಲಸ್ 10,000 minus 2%. ಸೊ 1,10,000 1,10,000 ಆಯಿತು ಮೈನಸ್ 2 ಡಿವೈಡೆಡ್ ಬೈ 100. 1,10,000 ಮ್ಯಾಗ 2% ಮಾಡ್ಬೇಕು ಈಗ. ಸೊ 2% ಅದ್ರ ಮ್ಯಾಗ ಈಗ 1,10,000 ಮ್ಯಾಗ 2% ಮಾಡ್ರಿ. ಇದ್ರ ಮ್ಯಾಗ 2% ಮಾಡ್ಬೇಕು ಈಗ ಆಯ್ತಾ. ಇದ್ರ ಮ್ಯಾಗ ಮಾಡೋದಲ್ಲ ಮತ್ತೆ 1 ಲಕ್ಷದ ಮೇಲೆ ಮಾಡೋದಲ್ಲ. 1,10,000 ಇಂಟು 2 ಡಿವೈಡೆಡ್ ಬೈ 100 ಎಷ್ಟು ಬರುತ್ತೆ ನೋಡ್ರಿ. ಫ್ಲೋಟೇಷನ್ ಕಾಸ್ಟ್ 1,10,000